ನೋಡು, ಈ ಹುಲ್ಲಿನ ಹೆಸರು ಬ್ರ್ಯಾಕಿಯಾರಿಯಾ ಮಿಲಿಫಾರ್ಮಿಸ್ ಅಂತ. ಮಿಲಿಫಾರ್ಮಿಸ್. ಓಕೆ. ಆಮೇಲೆ ಈ ಬ್ರ್ಯಾಕಿಯಾರಿಯಾ ಇದು ಮೇಯ್ನ್ಲಿ ಕಂಡು ಬರೋದು ಆಫ್ರಿಕಾದಲ್ಲಿ, ಸೆಂಟ್ರಲ್ ಆ್ಯಂಡ್ ಈಸ್ಟ್ ಆಫ್ರಿಕಾ. ಆಮೇಲೆ ಭಾರತದಲ್ಲೂ ಒಂದೆರಡು ಸ್ಪೀಶೀಸ್ ಇದೆ ಈ ಜೀನಸ್ಸಿಂದು. ಯಾವುದು? ಬ್ರ್ಯಾಕಿಯಾರಿಯಾ ಜೀನಸ್ಸು. ಇದು ಈ ಮಿಲಿಫಾರ್ಮಿಸ್ಸು ಇದು ನಮ್ಮ ಭಾರತದಲ್ಲಿ ವೇಸ್ಟ್ ಲ್ಯಾಂಡಲ್ಲಿ, ಗದ್ದೆ ಬದಿಯಲ್ಲಿ, ಮಾಯಿಸ್ಟ್ ಲೊಕೇಶನಲ್ಲಿ ಅಂಥಲ್ಲೆಲ್ಲ ಕಂಡು ಬರುತ್ತೆ, ಡಿಸ್ಟರ್ಬ್ಡ್ ಪ್ಲೇಸಲ್ಲಿ. ಮತ್ತು ಇದು ತುಂಬ ಪೌಷ್ಟಿಕರ ಆಹಾರ. ಯಾವುದಕ್ಕೆ? ದನಗಳಿಗೆ, ಕುರಿಗಳಿಗೆ ಎಲ್ಲ. ಕಟ್ ಆ್ಯಂಡ್ ಫೀಡ್ ಸಿಸ್ಟಮ್ ಇದೆಯಲ್ಲ, ಪ್ರಾಣಿ ಒಂದು ಕಡೆ ಕಟ್ಟಾಕಿ ಹುಲ್ಲನ್ನು ಸಪ್ರೇಟಾಗಿ ಬೆಳೆದು ಕಟ್ ಮಾಡಿ ದಿನ ತಂದು ಕೈಯಲ್ಲಿ ತಿನ್ನಿಸ್ತಾರೆ ಕೆಲವು, ಜಾಸ್ತಿ ಪ್ರಾಣಿ ಇಲ್ಲದೆ ಹೋದವರೆಲ್ಲ. ಆ ಸಿಸ್ಟಮಿಗೆ ಒಳ್ಳೆ ಹುಲ್ಲಿದು. ಆಮೇಲೆ ನೇಪಿಯರ್ ಗ್ರಾಸ್ ಜೊತೆಗೂ ಬೆಳ್ಕೊಬೋದಂತೆ, ಸೈಡ್ ಬೈ ಸೈಡ್. ಏಕೆಂದರೆ ಇದು ತುಂಬ ಎತ್ತರ ಆಗೋದಿಲ್ಲ ನೇಪಿಯರ್ ಗ್ರಾಸ್ ಥರ, ಇಷ್ಟಿಷ್ಟು ಬರುತ್ತಷ್ಟೇ. ಮತ್ತು ಇದನ್ನು ಪ್ರೊಪಗೇಷನ್ ಮಾಡೋದು ಕಟ್ಟಿಂಗಿಂದ. ಸೊ ಹೌದು, ಕಟ್ಟಿಂಗಿಂದ. ಅಲ್ಲಲ್ಲೇ ಬೇರು ಬಿಡುತ್ತೆ ನೋಟ್ಸಲ್ಲೆಲ್ಲ. ಇಲ್ಲಿ ಕಾಣುತ್ತೆ ನೋಡು ನೋಟ್ಸು. ಈ ಥರ ಬೇರು ಬಿಡುತ್ತೆ ಅಲ್ಲಲ್ಲೇ. ಕಟ್ಟಿಂಗ್ ಮಾಡ್ಕೊಂಡು ಪ್ರೊಪಗೇಷನ್ ಮಾಡ್ಕೋಬೋದು. ಆಮೇಲೆ ಒಳ್ಳೆ ನ್ಯೂಟ್ರಿಷಿಯಸ್ ಹುಲ್ಲು, ಅಂದರೆ ದನಗಳಿಗೆ ಮತ್ತು ಕುರಿಗಳಿಗೆ ಎಲ್ಲ ತಿನ್ನಿಸಿದರೆ ದಪ್ಪ ಆಗ್ತವೆ. ಹಾಲು ಪ್ರೊಡಕ್ಷನ್ನು ಜಾಸ್ತಿ ಕೊಡುತ್ತೆ. ಓಕೆ. ಬೆಳೆಯೋದು ಸುಲಭ. ಆಮೇಲೆ ಇದು ಒಳ್ಳೆ ಗಟ್ಟಿ ಹುಲ್ಲು, ಅಂದರೆ ಸ್ವಲ್ಪ ಸಾಯಿಲೆಲ್ಲ ಚೆನ್ನಾಗಿಲ್ದಿದ್ರೂ ಬರುತ್ತೆ. ನೀರು ಸ್ವಲ್ಪ ಕಮ್ಮಿ ಆದರೂ ತಡ್ಕೊಳ್ಳುತ್ತೆ, ಸ್ವಲ್ಪ ಜಾಸ್ತಿ ಆದರೂ ತಡ್ಕೊಳ್ಳುತ್ತೆ. ಸೊ ಒಳ್ಳೆ ವರ್ಸಟೈಲ್ ಹುಲ್ಲು. ಆಮೇಲೆ ಇದನ್ನು ಮೇಯ್ನ್ಲಿ ಇದರಲ್ಲಿ ಅಮೇರಿಕಾದಲ್ಲಿ ಇದು ಬೀಫ್ ಆ್ಯನಿಮಲ್ ಅಂತ, ಅಂದರೆ ದನಗಳು ತಿನ್ನೋಕ್ಕೆ ಅಂತ ಸಾಕಿರೋ ದನ, ಅಲ್ಲೆಲ್ಲ ತಿಂತಾರೆ ತುಂಬ. ಅದನ್ನು ದಪ್ಪ ಮಾಡೋಕ್ಕೆ ಅಂತ ಇದನ್ನು ಯೂಸ್ ಮಾಡ್ತಾರೆ. ಲಕ್ಷಗಟ್ಟಲೆ ಎಕರೆ ಈ ಬ್ರ್ಯಾಕಿಯಾರಿಯಾನ ಇದರಲ್ಲಿ ಬೆಳೀತಾ ಇದ್ದಾರಂತೆ. ಎಲ್ಲಿ? ಅಮೇರಿಕಾದಲ್ಲಿ. ಆಯಿತಾ? ಕುರಿಗಳಿಗೆ ಇದಕ್ಕೆಲ್ಲ ಫೀಡಿಂಗಿಗೆ ಅಂತ. ಇಂಡಿಯಾದಲ್ಲೂ ಕೂಡ ಇದನ್ನು ರಿಸರ್ಚ್ ಅವರು, ಡೈರಿ ಡೆವಲಪ್ಮೆಂಟ್ ಬೋರ್ಡೆಲ್ಲ ಇದರದ್ದು ತಳಿಗಳೆಲ್ಲ ಮಾಡಿ ಬಿಡ್ತಾ ಇದ್ದಾರೆ. ಸೊ ಇದು ಬ್ರ್ಯಾಕಿಯಾರಿಯಾ ಜೀನಸ್ಸು ಒಳ್ಳೆ ಇಂಪಾರ್ಟೆಂಟ್ ಜೀನಸ್ ಫಾರ್ ಆ್ಯನಿಮಲ್ ಫೀಡಿಂಗು. ಅದರಲ್ಲಿ ಬ್ರ್ಯಾಕಿಯಾರಿಯಾ ಮಿಲಿಫಾರ್ಮಿಸು ನಮ್ಮ ಭಾರತದ್ದು, ಮಲೆನಾಡಲ್ಲೆಲ್ಲ ಕಂಡು ಬರುತ್ತೆ. ಸೊ ಇದು ಆ ಹುಲ್ಲು. ಇದನ್ನು ಗುರ್ತು ಹಿಡಿಯೋದು ಹೆಂಗೆ ಅಂದರೆ, ಇದಕ್ಕೆ ಇನ್ನೊಂದು ಹೆಸರು ಏನು ಕರೀತಾರೆ? ಸಿಗ್ನಲ್ ಗ್ರಾಸ್ ಅಂತ ಕರೀತಾರೆ. ಸಿಗ್ನಲ್ ಗ್ರಾಸ್ ಯಾಕೆಂದರೆ ಇದು ನೋಡು, ಹಿಂದಿನ ಕಾಲ ಸಿಗ್ನಲ್ ಕೊಡ್ತೀವಿ ಹಿಂಗೆ, ಕೈ ಆ ಕಡೆ ಈ ಕಡೆ ಮಾಡಿ ಟ್ರಾಫಿಕ್ ಹೋಗೋಕ್ಕೆ ಎಲ್ಲ. ಆ ಥರ ಸಿಗ್ನಲ್ ಥರ ಆ ಕಡೆ ಈ ಕಡೆ ಬರುತ್ತೆ ನೋಡಿ ಬೀಜ. ಆಮೇಲೆ ಇದರ ಹೂವು ಸ್ವಲ್ಪ ಕಪ್ಪು ಬಣ್ಣದ ಒಂದು ಪುಟಾಣಿ ಹೂವಲ್ಲಿ ಕಾಣುತ್ತೆ ನೋಡು. ಈ ಕಡತ ಹೂವು, ಅದೇ ಸಣ್ಣ ಕಪ್ಪಗಿದೆಯಲ್ಲ, ಅದೇ ಅದ್ರ ಹೂವು. ಆಮೇಲೆ ಬೀಜ ಎಲ್ಲ ಗುಂಡಕ್ಕಿದೆ ನೋಡು, ಒಳ್ಳೆ ನ್ಯೂಟ್ರಿಷಿಯಸ್ ಸೀಡ್ಸ್ ಅದರದ್ದು. ಬೀಜನೂ ತಿಂತಾವೆ ಪ್ರಾಣಿಗಳು. ಮತ್ತು ಕಟ್ ಮಾಡಿದರೆ ಸ್ವಲ್ಪ ಫೀಡಿಂಗ್ ಕೊಟ್ಟರೆ 45 ದಿವಸಕ್ಕೆ ಒಂದು ಸರ್ತಿ ಕಟ್ಟಿಂಗಿಗೆ ಬರುತ್ತೆ. ಓಕೆ. ಸೊ ಇದೊಂದು ಬ್ರ್ಯಾಕಿಯಾರಿಯಾ ಮ್ಯೂಟಿಕಾ ಒಂದು ಇಂಪಾರ್ಟೆಂಟ್ ಗ್ರಾಸ್ ಫಾರ್ ಇದು ಆ್ಯನಿಮಲ್ ಹಸ್ಬೆಂಡ್ರಿ, ಪ್ರಾಣಿಗಳು ಸಾಕೋಕ್ಕೆಲ್ಲ. ಅದಕ್ಕೆ ಕಾಮನ್ ನೇಮ್ ಸಿಗ್ನಲ್ ಗ್ರಾಸ್ ಅಂತ ಕರೀತಾರೆ. ಬ್ರ್ಯಾಕಿಯಾರಿಯಾ ಸ್ಪೀಷೀಸಲ್ಲಿ ಈ ಹುಲ್ಲಿನ ಹೆಸರು ಬ್ರ್ಯಾಕಿಯಾರಿಯಾ ಮಿಲಿಫಾರ್ಮಿಸ್ ಅಂತ. ಓಕೆ. ಒಳ್ಳೆ ಬ್ಯೂಟಿಫುಲ್ ಗ್ರಾಸ್ ನೋಡೋಕೆ ಕಾಣುತ್ತೆ ನೋಡು, ಒಳ್ಳೆ ಲಶ್ಶಾಗಿ ಬೆಳೆಯುತ್ತೆ ಅಲ್ಲ, ಅಟ್ರಾಕ್ಟಿವ್ ಬ್ಯೂಟಿಫುಲ್ ಗ್ರಾಸ್. ಇದನ್ನು ನೀವು ಒಂದು ಮುಷ್ಟಿ ದನಗಳಿಗೆ ಅದಕ್ಕೆ ಕೊಟ್ಟು ನೋಡು, ರಪ್ಪ ಅಂತ ಕೈಯಿಂದ ಕಿತ್ಕೊಂಡು ತಿಂದುಬಿಡ್ತವೆ. ದನ ಒಂದೇ ಅಲ್ಲ, ಕುರಿ ಗಿರಿ ಯಾವುದಕ್ಕಾದ್ರೂ ಕೊಡ್ಬೋದು, ಸಸ್ಯಾಹಾರಿ ಪ್ರಾಣಿಗಳಿಗೆ, ನಾವು ಸಾಕುವಂಥ ಪ್ರಾಣಿಗಳಿಗೆ. ಓಕೆ. ಸೊ ಬ್ರ್ಯಾಕಿಯಾರಿಯಾ ಮ್ಯೂಟಿಕಾ, ಇದು ಬ್ರ್ಯಾಕಿಯಾರಿಯಾ ಮಿಲಿಫಾರ್ಮಿಸ್.